ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಮುಂದಿನ ವಾರ ಭಾರತದ ರಕ್ಷಣಾ ಸಚಿವಾಲಯದಲ್ಲಿ ಭಾರೀ ಮಟ್ಟದ ಮಹತ್ವದ ಚರ್ಚೆ ನಡೆಯಲಿದೆ. ಭಾರತೀಯ ವಾಯುಪಡೆಗೆ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ಮಹತ್ವದ ಮೆಗಾ ಒಪ್ಪಂದದ ಬಗ್ಗೆ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಎಂದು ANI ಸುದ್ದಿಸಂಸ್ಥೆ ವರದಿ ಮಾಡಿದೆ. ಫ್ರಾನ್ಸ್ ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಫೆಬ್ರವರಿ 3ನೇ ವಾರ ಭಾರತಕ್ಕೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಹೆಚ್ಚಿನ ಮಹತ್ವ ಸಿಕ್ಕಿದೆ. ಮ್ಯಾಕ್ರಾನ್ ಅವರು ಫೆಬ್ರವರಿ 18ರಂದು ನವದೆಹಲಿಯಲ್ಲಿ ನಡೆಯುವ AI ಸಮ್ಮೇಳನದಲ್ಲಿ ಭಾಗವಹಿಸಲು ಭಾರತಕ್ಕೆ ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಫ್ರಾನ್ಸ್ ರಕ್ಷಣಾ ಸಹಕಾರ ಕೂಡ ಪ್ರಮುಖ ಅಜೆಂಡಾವಾಗಿ ಮುಂದಿರಲಿದೆ. ಸುಮಾರು 3.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಕಳೆದ ತಿಂಗಳು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಈಗಾಗಲೇ ಪ್ರಾಥಮಿಕ ಅನುಮೋದನೆ ನೀಡಿದ್ದು, ಇದೀಗ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಪ್ರಸ್ತಾವನೆಗಳು ಪರಿಶೀಲನೆಗೆ ಬರಲಿವೆ. ರಕ್ಷಣಾ ಮೂಲಗಳ ಪ್ರಕಾರ ಈ ಪ್ರಸ್ತಾವನೆ ಮುಂದಿನ ವಾರ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಚರ್ಚೆಗೆ ಬರಲಿದ್ದು, ಪ್ರಸ್ತುತ ಪ್ರಾದೇಶಿಕ ಭದ್ರತಾ ಪರಿಸ್ಥಿತಿಯನ್ನು ಗಮನಿಸಿದರೆ ಭಾರತೀಯ ವಾಯುಪಡೆಗೆ ಇದು ಅತ್ಯಂತ ಅಗತ್ಯವಾದ ಯೋಜನೆಯಾಗಿದೆ. ಪ್ರಸ್ತುತ ಭಾರತೀಯ ವಾಯುಪಡೆಯ ಬಳಿ ಸುಮಾರು 30 ಫೈಟರ್ ಜೆಟ್ ಸ್ಕ್ವಾಡ್ರನ್ಗಳು ಮಾತ್ರ ಇದ್ದು, ಅಧಿಕೃತ ಅನುಮೋದಿತ ಶಕ್ತಿ 42 ಸ್ಕ್ವಾಡ್ರನ್ಗಳು ಆಗಿದೆ. ಇದಕ್ಕೆ ಜೊತೆಗೆ ಪಾಕಿಸ್ತಾನ ಚೀನಾ ನಡುವಿನ ಸಹಕಾರ ಹಾಗೂ ಪಾಕಿಸ್ತಾನ ಬಾಂಗ್ಲಾದೇಶ ನಡುವಿನ ಬೆಳೆಯುತ್ತಿರುವ ಸಮನ್ವಯಗಳು, ಈ ಎಲ್ಲ ಅಂಶಗಳು ಭಾರತದ ಭದ್ರತಾ ಚಿಂತೆಗಳನ್ನು ಇನ್ನಷ್ಟು ಹೆಚ್ಚಿಸಿವೆ. ಈ ಹಿನ್ನೆಲೆಯಲ್ಲೇ ಭಾರತೀಯ ವಾಯುಪಡೆಯ ದೀರ್ಘಕಾಲೀನ ಅಗತ್ಯಕ್ಕಾಗಿ 4.5ನೇ ತಲೆಮಾರಿನ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆಯ ಭಾಗವಾಗಿ ಈ 114 ರಫೇಲ್ ಯುದ್ಧ ವಿಮಾನಗಳ ಪ್ರಸ್ತಾವನೆ ರೂಪುಗೊಂಡಿದೆ. ಈ ಯೋಜನೆಯ ಪ್ರಮುಖ ಅಂಶ ಏನೆಂದರೆ, ಈ 114 ರಫೇಲ್ ಯುದ್ಧ ವಿಮಾನಗಳಲ್ಲಿ ಸುಮಾರು 80% ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸುವ ಯೋಜನೆ ಇದೆ. ಈ ಒಪ್ಪಂದದ ಪ್ರಕಾರ 88 ಸಿಂಗಲ್ ಸೀಟರ್ ಯುದ್ಧ ವಿಮಾನಗಳು, 26 ಟ್ವಿನ್ ಸೀಟರ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ದೊರಕಲಿವೆ. ಈ ಯುದ್ಧ ವಿಮಾನಗಳ ಬಹುಪಾಲು ಭಾರತದಲ್ಲೇ ನಿರ್ಮಾಣವಾಗಲಿದ್ದು, ಫ್ರೆಂಚ್ ಏರೋಸ್ಪೇಸ್ ದಿಗ್ಗಜ ಸಂಸ್ಥೆಯಾದ ಡಸಾಲ್ಟ್ ಏವಿಯೇಷನ್ ಮತ್ತು ಭಾರತದ ಇತರೆ ಖಾಸಗಿ ವಲಯದ ಕಂಪನಿಗಳ ಸಹಕಾರದ ಮೂಲಕ ಉತ್ಪಾದನೆ ನಡೆಯಲಿದೆ. ಈ ಒಪ್ಪಂದ ಜಾರಿಗೆ ಬಂದರೆ ಭಾರತೀಯ ವಾಯುಪಡೆಯ ರಫೇಲ್ ಫ್ಲೀಟ್ ಸಂಖ್ಯೆ 150 ಯುದ್ಧ ವಿಮಾನಗಳಿಗೆ ಏರಿಕೆಯಾಗಲಿದೆ. ಇದಕ್ಕೆ ಜೊತೆಗೆ ಭಾರತೀಯ ನೌಕಾಪಡೆಗೆ ಈಗಾಗಲೇ 26 ರಫೇಲ್ ಎಂ ಕ್ಯಾರಿಯರ್ ಬೇಸ್ಡ್ ವರ್ಷನ್ ಯುದ್ಧ ವಿಮಾನಗಳು ಲಭ್ಯವಾಗಲಿವೆ. ಈ ಮೆಗಾ ಒಪ್ಪಂದವು ಭಾರತದಲ್ಲಿ ದೇಶೀಯ ರಕ್ಷಣಾ ಉತ್ಪಾದನೆಗೆ ಭಾರೀ ಉತ್ತೇಜನ ನೀಡಲಿದೆ ಎಂದು ಮೂಲಗಳು ಹೇಳುತ್ತಿವೆ. ಇನ್ನೂ ಮಹತ್ವದ ವಿಷಯವು ಏನೆಂದರೆ, ಫ್ರಾನ್ಸ್ನ ಕೆಲವು ಉತ್ಪಾದನಾ ಘಟಕಗಳನ್ನು ಭಾರತಕ್ಕೆ ಸ್ಥಳಾಂತರಿಸುವ ಯೋಜನೆಯು ಚರ್ಚೆಯಲ್ಲಿದ್ದು, ಇದು ಭಾರತ ಫ್ರಾನ್ಸ್ ನಡುವಿನ ಕೈಗಾರಿಕಾ ಸಹಕಾರವನ್ನು ಹೊಸ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿದೆ. ಭಾರತ ಸರ್ಕಾರ ಫ್ರೆಂಚ್ ಅಧಿಕಾರಿಗಳೊಂದಿಗೆ ಲೋಕಲ್ ಕಂಟೆಂಟ್ ಗರಿಷ್ಠಗೊಳಿಸುವ ಬಗ್ಗೆ, ಉತ್ಪಾದನಾ ತಂತ್ರಜ್ಞಾನಗಳ ವರ್ಗಾವಣೆ, ಭಾರತದಲ್ಲೇ ಮೇಂಟೆನೆನ್ಸ್, ರಿಪೇರ್ ಆ್ಯಂಡ್ ಓವರ್ಹಾಲ್ MRO ಕೇಂದ್ರ ಸ್ಥಾಪನೆ, ಈ ಎಲ್ಲ ಅಂಶಗಳ ಕುರಿತು ಚರ್ಚೆ ನಡೆಸುತ್ತಿದೆ. ಈ MRO ಕೇಂದ್ರ ಸ್ಥಾಪನೆಯಿಂದ ರಫೇಲ್ ಯುದ್ಧ ವಿಮಾನಗಳ ಸೇವಾ ಅರ್ಹತೆ ಹೆಚ್ಚಲಿದೆ, ತ್ವರಿತ ದುರಸ್ತಿ ವ್ಯವಸ್ಥೆ ಸಾಧ್ಯವಾಗಲಿದೆ, ಆಪರೇಷನಲ್ ರೆಡಿನೆಸ್ ಇನ್ನಷ್ಟು ಬಲಪಡಿಸಲಾಗುತ್ತದೆ. ಮೂಲಗಳ ಪ್ರಕಾರ ಈ ಒಪ್ಪಂದದ ಒಟ್ಟು ವೆಚ್ಚದ ಬಗ್ಗೆ ಎರಡೂ ದೇಶಗಳ ನಡುವೆ ಇನ್ನೂ ಚರ್ಚೆಗಳು ಮುಂದುವರಿಯಲಿವೆ ಮತ್ತು ಅಂತಿಮ ಮೊತ್ತದ ಮೇಲೆ ಮಾತುಕತೆ ಮುಂದಿನ ಹಂತಗಳಲ್ಲಿ ನಡೆಯಲಿದೆ. ಒಟ್ಟಿನಲ್ಲಿ ಈ 114 ರಫೇಲ್ ಫೈಟರ್ ಜೆಟ್ ಮೆಗಾ ಡೀಲ್ ಭಾರತೀಯ ವಾಯುಪಡೆಯ ಶಕ್ತಿಯನ್ನು ಹೆಚ್ಚಿಸುವುದು, ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುವುದು, ದೇಶೀಯ ರಕ್ಷಣಾ ಉತ್ಪಾದನೆಯನ್ನು ವೇಗಗೊಳಿಸುವುದು
ಭಾರತ ಫ್ರಾನ್ಸ್ ತಂತ್ರಜ್ಞಾನದ ಸಹಕಾರವನ್ನು ಗಟ್ಟಿಗೊಳಿಸುವುದು ಈ ಎಲ್ಲ ಆಯಾಮಗಳಲ್ಲಿ ಭಾರತದ ರಕ್ಷಣಾ ಇತಿಹಾಸದ ಅತ್ಯಂತ ದೊಡ್ಡ ಮತ್ತು ತಂತ್ರಾತ್ಮಕ ಒಪ್ಪಂದಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.